ಬಳ್ಳಾರಿಯಲ್ಲಿ ಫೈರಿಂಗ್ ಗಲಭೆಗೆ ಮತ್ತೊಂದು ಸಾಕ್ಷ್ಯ. ರಾಜಶೇಖರ್ ದೇಹ ಸೀಳಿದ್ದು ಮಿಸ್ ಫೈರಿಂಗ್ ನಿಂದಲ್ಲ, ಕಲ್ಲು ಎಸಿತಾ ಇದ್ದ ರಾಜಶೇಖರ್ ಮೇಲೆ ಶೂಟೌಟ್. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆಯ ವೇಳೆ ನಡೆದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದೊಂದೇ ವಿಡಿಯೋಗಳು ಹೊರಬರುತ್ತಿದೆ. ರಾಜಶೇಖರ್ಗೆ ಗುಂಡು ಹಾರಿಸಿದ ಎಕ್ಸ್ಕ್ಲೂಸಿವ್ ವಿಡಿಯೋ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹ ಹೊಕ್ಕಿದ್ದು ಮಿಸ್ ಫೈರ್ನಿಂದಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಡಿವೈಡರ್ ಮೇಲೆ ನಿಂತು ರೆಡ್ಡಿ ಮನೆಯತ್ತ ಕಲ್ಲು ಎಸಿತಾ ಇದ್ದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ಗೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಫೈರಿಂಗ್ ಮಾಡಿದ್ದಾನೆ. ಗಲಾಟೆ ನಿಯಂತ್ರಿಸುವುದಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್ ಆದ ವೇಳೆ ರಾಜಶೇಖರ್ಗೆ ಗುರುಚರಣ್ ಸಿಂಗ್ ಗುಂಡು ಹಾರಿಸಿದ್ದಾನೆ. ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆ ಪ್ರಕರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ. ಅಂದ್ರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ನ ಬುಲೆಟ್ ತಗುಲಿ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದ. ಆದರೆ ಅದು ಆರಂಭದಲ್ಲಿ ಕೇವಲ ಉದ್ದೇಶಪೂರ್ವಕವಾಗಿ ಆಗಿರಲಿಲ್ಲ, ಬದಲಾಗಿ ಆಕಸ್ಮಿಕವಾಗಿ ಗುಂಡು ತಗಲಿತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತೈತೆ. ಆದರೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ಇದೀಗ ಸಾಕ್ಷಿಯಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗುರುಚರಣ್ ಸಿಂಗ್ ಏನಿದೆ ಉದ್ದೇಶಪೂರ್ವಕವಾಗಿ ರಾಜಶೇಖರ್ನ ಕಡೆಗೆ ಗುಂಡನ್ನು ಹಾರಿಸಿದ್ದೆ, ಹೀಗಾಗಿ ರಾಜಶೇಖರ್ ಸ್ಥಳದಲ್ಲೇ ಮೃತಪಟ್ಟಿದ್ದ ಅನ್ನುವಂಥ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿಡಿಯೋ ಸಾಕ್ಷ್ಯವನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲ ದೃಶ್ಯಾವಳಿಗಳನ್ನು ನೋಡಿದರೆ ಖಂಡಿತವಾಗಿಯೂ ಸಹಿತ ರಾಜಶೇಖರ್ಗೆ ಆಕಸ್ಮಿಕವಾಗಿ ಮಿಸ್ಫೈರ್ ಆಗಿ ಬುಲೆಟ್ ತಗಲಿರುವಂಥದ್ದಲ್ಲ, ಬದಲಾಗಿ ಉದ್ದೇಶಪೂರ್ವಕವಾಗಿ ರಾಜಶೇಖರ್ನ ಕಡೆಗೆ ಗುರಿ ಇಟ್ಟು ಹೊಡೆದಿದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ. ಹೀಗಾಗಿ ಆರಂಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳೆಲ್ಲರೂ ಕೂಡ ಇದು ಮಿಸ್ಫೈರ್ ಆಗಿ ಆಗಿತ್ತು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಆದರೆ ಅದೆಲ್ಲವೂ ಕೂಡ ಸುಳ್ಳು, ಬದಲಾಗಿ ಉದ್ದೇಶಪೂರ್ವಕವಾಗಿಯೇ ರಾಜಶೇಖರ್ ಇದ್ದಂತ ಕಡೆಗೆ ಗುಂಡು ಹಾರಿಸಿದ್ದು ಅನ್ನುವಂಥದ್ದು ಇದೀಗ ಸಿಕ್ಕಿರುವಂತ ವಿಡಿಯೋಗಳಲ್ಲಿ ಸಾಕ್ಷಿಯಾಗಿ ಕಂಡು ಬರ್ತಾ ಇದೆ. ಗಲಭೆಯ ವೇಳೆ ಜನಾರ್ದನ್ ರೆಡ್ಡಿ ಮನೆ ಮೇಲಿದ್ದಂತಹ ಗನ್ಮ್ಯಾನ್ ಗುಂಡನ್ನ ಹಾರಿಸಿದ್ದಾನೆ. ಇದರಿಂದ ಪ್ರಚೋದನೆಗೊಳಗಾಗಿ ಗಲಾಟೆ ಜೋರಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ನಿಂತಿದ್ದ ಗನ್ಮ್ಯಾನ್ ಫೋಟೋ ಹಾಗೂ ವಿಡಿಯೋವನ್ನ ಭರತ್ ರೆಡ್ಡಿ ಬೆಂಬಲಿಗರು ಬಿಡುಗಡೆ ಮಾಡಿದ್ದಾರೆ. ರೆಡ್ಡಿ ಮನೆ ಮೇಲಿದ್ದಂತಹ ಗನ್ಮ್ಯಾನ್ ಫೈರಿಂಗ್ ಮಾಡಿದಾಗ ಭಯಗೊಂಡು ಕೈ ಕಾರ್ಯಕರ್ತರು ಚೆದರಿರುವ ದೃಶ್ಯ ಇದೀಗ ಸಿಕ್ಕಿದೆ. ಸದ್ಯ ಜನಾರ್ದನ್ ರೆಡ್ಡಿಗೆ ಸರ್ಕಾರಿ ಗನ್ಮ್ಯಾನ್ ಮಾತ್ರ ಇದ್ದಾರೆ. ಸರ್ಕಾರಿ ಗನ್ಮ್ಯಾನ್ಗಳನ್ನು ವಿಚಾರಣೆ ಮಾಡುವಂತೆ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಬಿಡುಗಡೆ ಮಾಡಿದ ಫೋಟೋ ಮತ್ತು ವಿಡಿಯೋ ಸತ್ಯಾಸತ್ಯತೆಯ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಗುಂಡು ಹಾರಿಸಿದ್ದೆ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಅನ್ನುವಂಥ ಗಂಭೀರ ಆರೋಪವನ್ನು ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಮಾಡ್ತಾ ಇರುವಂಥದ್ದು. ಅಂದರೆ ಜನಾರ್ದನ್ ರೆಡ್ಡಿ ಅವರ ಗ್ಲಾಸ್ ಹೌಸ್ ಏನಿದೆ ಅದರ ಮೇಲ್ಭಾಗದಲ್ಲಿ ಅವರ ಗನ್ಮ್ಯಾನ್ ಒಬ್ಬರು ನಿಂತಿದ್ರು. ಅವರು ಆರಂಭದಲ್ಲಿ ಗುಂಡಿನ ದಾಳಿಯನ್ನು ಮಾಡೋದ್ರ ಮೂಲಕ ಪ್ರಚೋದನೆಯನ್ನು ಕೊಟ್ಟರೆ, ಹೀಗಾಗಿ ಈ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಆರಂಭದಲ್ಲಿ ಸತೀಶ್ ರೆಡ್ಡಿ ಅವ್ರ ಜೊತೆಗೆ ಸಾಕಷ್ಟು ಕಾಂಗ್ರೆಸ್ ಬೆಂಬಲಿಗರು ಕೂಡ ಬಂದಿದ್ರು. ಅದರ ಜೊತೆಗೆ ಭರತ್ ರೆಡ್ಡಿ ಅವರು ಕೂಡ ಬಂದಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆ ಆಗಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆ ಆಗಿದ್ದಂಥ ಗುಂಪಿನ ಕಡೆ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಬುಲೆಟ್ ಅಂದ್ರೆ ಗುಂಡನ್ನು ಹಾರಿಸಿದ್ರು. ಆ ಸಂದರ್ಭದಲ್ಲಿ ಇಲ್ಲಿಂದ ಕೂಡ ಪ್ರಚೋದಿತ ಆಯಿತು. ಹೀಗಾಗಿ ಆರಂಭದಲ್ಲಿ ಗಲಾಟೆಗೆ ಕಾರಣವಾಗಿದ್ದೆ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ಕೂಡ ಒಂದು ವಿಡಿಯೋವನ್ನು ಇದೀಗ ವೈರಲ್ ಮಾಡಿರುವಂಥದ್ದು. ಅಂದರೆ ಆರಂಭದಲ್ಲಿ ಗಲಾಟೆಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಇದೆಲ್ಲದಕ್ಕೂ ಕೂಡ ಕಾರಣ. ಅವರು ಆರಂಭದಲ್ಲಿ ಗುಂಡು ಹಾರಿಸಿದ್ರಿಂದ ತದನಂತರದಲ್ಲಿ ಪ್ರಚೋದಿತರಾಗಿ ನಮ್ಮವರು ಕೂಡ ಗುಂಡು ಹಾರಿಸಿದ್ರು ಅನ್ನುವಂಥ ಆರೋಪವನ್ನು ಇದೀಗ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಕೈ ಕಾರ್ಯಕರ್ತನಿಗೆ ಹಿಂದಿನಿಂದ ಫೈರಿಂಗ್, ಉದ್ದೇಶಪೂರ್ವಕವಾಗಿಯೇ ರಾಜಶೇಖರ್ ಕೊಲೆ, ರೆಡ್ಡಿಯಿಂದ ರಾಜಶೇಖರ್ ಕೊನೆ ದೃಶ್ಯ ಸಾಕ್ಷ್ಯ. ಜನಾರ್ದನ್ ರೆಡ್ಡಿ ಮನೆ ಮೇಲಿಂದ ಫೈರ್ ಮಾಡಿದ್ರು ಅನ್ನುವ ಕಾಂಗ್ರೆಸ್ ಬೆಂಬಲಿತರ ಆರೋಪವನ್ನ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅಲ್ಲಗೆಳೆದಿದ್ದಾರೆ. ಗಲಾಟೆಯ ದಿನ ರೆಡ್ಡಿ ಮನೆ ಮೇಲೆ ಇದ್ದದ್ದು ಗನ್ಮ್ಯಾನ್ ಅಲ್ಲ, ಅಲ್ಲಿದ್ದದ್ದು ಫೋಟೋಗ್ರಾಫರ್ ಅಂತ ಹೇಳಿ ಸಾಕ್ಷ್ಯ ಹೇಳಿದ್ದಾರೆ. ಇನ್ನು ಗಲಾಟೆಯ ವೇಳೆ ಯಾವುದೇ ಮಿಸ್ಫೈರ್ ಆಗಿಲ್ಲ. ರಾಜಶೇಖರ್ ಓಡುವಾಗ ಹಿಂದಿನಿಂದ ಫೈರ್ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಆರೋಪಿಸಿದ್ದಾರೆ. ನಮ್ಮ ಮನೆ ಮೇಲೆ ಎಸೆದಿರ್ತಾರೆ, ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರ್ತಾರೆ. ಅವನ ಹುಡುಗ ಹಿಂದಿಗೆ ತಿರುಗಿ ಬರೆಗೈಯಿಂದ ಅವ್ನು ಓಡಿಂಗ್ ಬರ್ತಾ ಇರ್ತಾನೆ. ಬಂದ ತಕ್ಷಣ ಸ್ಟ್ರೈಟ್ ಆಗಿ ಮತ್ತೆ ಆ ಹುಡುಗನಿಗೆ ಅವ್ನ ಗನ್ಮ್ಯಾನ್ಗೆ ನಡುವೆ ಗ್ಯಾಪ್ ಒಬ್ಬ ಮನುಷ್ಯ ಕೂಡ ಇಲ್ಲ. ಮತ್ತೆ ಅವನು ಬಂದು ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಕುರೇಟಿ ಡೈರೆಕ್ಷನಲ್ಲಿ ನೋಡ್ತಾ ಇರೋದು. ಆ ಲಾಠಿ ಏಟ್ ಬಿದ್ದಾಗ ಅವನು ಓಡ್ತಾ ಇದ್ದಾನೆ, ಅವನ್ನ ಫೈರ್ ಮಾಡಿದ್ದೆ. ಆದರೆ ಬಾಡಿ ತಗೊಂಡು ಈ ಕಡೆ ಅಲ್ಲ, ಆ ಕಡೆ ಮೊಗೆ ನಮ್ಮ ಮನೆಗೆ ಆಪೋಸಿಟ್ ಮೊಗೆ ಇಟ್ಬಿಟ್ಟು ಅವ್ನು ಹಂಗೆ ಓಡ್ತಾ ಇದ್ದಾನೆ. ಪಬ್ಲಿಕ್ ಹೆಂಗೆ ಕೊಡ್ತಾರೆ ಅವನು ಹಂಗೆ ಓಡ್ತಾ ಇದ್ದಾನೆ ಲಾಠಿ ಚಾರ್ಜ್ಗೆ. ಹಿಂದೆಯಿಂದ ಅವನ್ನ ಸ್ಟ್ರೈಟ್ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ. ಅಂದರೆ ಗನ್ಮ್ಯಾನು ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಡಿ. ಜನಾರ್ದನ್ ರೆಡ್ಡಿ ದೂರು ಕೊಟ್ಟರೂ ಆಗದ ಎಫ್ಐಆರ್, ಪೊಲೀಸ್ ಅಧಿಕಾರಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಕಿಡಿ. ಬಳ್ಳಾರಿ ಗಲಭೆಯ ಬಳಿಕ ಇನ್ನು ಎಫ್ಐಆರ್ ಆಗಿಲ್ಲ ಅಂತ ಹೇಳಿ ರೆಡ್ಡಿ ಕಿಡಿಕಾರಿದ್ದಾರೆ. ಶಾಸಕ ಭರತ್ ರೆಡ್ಡಿ, ಹೆಚ್ಚುವರಿ ಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ನಂದಾರ್ ರೆಡ್ಡಿ ವಿರುದ್ಧ ನಾನು ದೂರು ಕೊಟ್ಟರು ಇನ್ನೂ ಎಫ್ಐಆರ್ ಆಗಿಲ್ಲ, ಇದರ ವಿರುದ್ಧ ಕಾನೂನು ಹೋರಾಟ ನಡೆಸ್ತೇನೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಎಎಸ್ಪಿ ರವಿಕುಮಾರ್
ಮತ್ತು DSP ನಂದಾರೆಡ್ಡಿ ಮತ್ತು ಭರತ್ ಈ ಮೂವರು ಕೂಡ ಈ ನನ್ನ ಮನೆ ಮೇಲೆ ಆಗಿರುವಂಥ ದಾಳಿ, ರಾಜಶೇಖರ್ ಕೊಲೆ, ಈ ಫೈರಿಂಗು, ಇದೆಲ್ಲ ಕೂಡ ಕಾನ್ಸ್ಪಿರಸಿ ಅನ್ನೋ ಅಂದರೆ ಇದೆಲ್ಲ ಕಾನ್ಸ್ಪಿರಸಿ. ಇವರು ಮೂವರು ಕೂಡ ಕೊಲ್ಯೂಡ್ ಆಗಿ ಇದನ್ನೆಲ್ಲ ಕೂಡ ಪ್ರೀ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ. ಆದರೆ ಬಲಿಪಶು ಆಗಿದ್ದು SP. ಹಾಗಾಗಿ ನಾನು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಕಂಪ್ಲೇಂಟಿಗೆ ನಾನು ಸ್ಟೇಷನ್ಗೆ ಬರ್ತೀನಂತ ನಾನು ಹೇಳಿದೆ. ಸರ್ ನೀವು ಸ್ಟೇಷನ್ಗೆ ಬರೋದು ಬೇಡ, ಮತ್ತು ಸಿಚುವೇಶನ್ ಭಾಳ ಗಂಭೀರವಾಗಿದೆ ಅಂತೇಳಿ ಮಹಂತೇಶ್ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನಿನ್ನೆ ರಾತ್ರಿ 8:10 ರಿಸೀವ್ಡ್ ಕಾಪಿ ಮಾಡಿಕೊಂಡು ಸಿಗ್ನೇಚರ್ ಮಾಡಿ ಕಾಪಿ ತಗೊಂಡೋಗಿ FIR ನಾನು ನಿಮಗೆ 1 ಅವರಲ್ಲಿ ಕಳಿಸ್ಕೊಡ್ತೀನಿ ಅಂತೇಳಿ ಹೇಳಿದರು. ಆದರೆ ಇವಾಗ ಸಮಯ ಆಲ್ಮೋಸ್ಟ್ 1 ಗಂಟೆ ಆಗ್ತಾಯಿದೆ. ಇವತ್ತು ಮಧ್ಯಾಹ್ನ 1 ಗಂಟೆ ಆಗ್ತಾಯಿದೆ. ಅಂದರೆ ನಿನ್ನೆ ರಾತ್ರಿ 8 ಗಂಟೆಗೆ ತಗೊಂಡು ಹೋಗಿದ್ದಂಥವರು 9 ಗಂಟೆಗೆಲ್ಲ FIR ಕಾಪಿ ರೆಡಿ ಮಾಡ್ತೀವಿ. ನೀವು ಡಿಜಿಟಲ್ ಸಿಗ್ನೇಚರ್ ಮಾಡಬೇಕು ಅಂದರೆ SP ಅವ್ರ ಹತ್ರ ಒಂದು ಸಲ ಮಾತಾಡಿಬಿಟ್ಟು, ಮೇಲಿನ ಅಧಿಕಾರಿಗಳ ಹತ್ರ ನಾನು ಮಾತಾಡಿಬಿಟ್ಟು ಸ್ಟೇಷನ್ಗೆ ಬಂದು ನೀವು ಸೈನ್ ಮಾಡೋದಾ, ಅಥವಾ ನೀವು ಬಂದಿಲ್ಲ ಅಂದರೂ ಕೂಡ ನಿಮ್ಮ ಪರವಾಗಿ ಯಾರಾದರೂ ಒಬ್ಬರು ಬಂದರೆ ಕೂಡ ಸಾಕು ಅಂತೇಳಿ 9 ಗಂಟೆಗೆಲ್ಲ FIR ರೆಡಿ ಮಾಡಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಂಥವರು ಪತ್ತೆ ಇಲ್ಲ ಅವರು. ಮತ್ತೆ ಇವಾಗ ನಾವು ಎಷ್ಟು ಬಾರಿ ಫೋನ್ ಮಾಡ್ತಾ ಇದ್ರು ಕೂಡ ಇನ್ನೂ ಲೈನ್ಗೆ ಅವ್ರು ಬರ್ತಾ ಇಲ್ಲ. ಇನ್ನು ಶ್ರೀರಾಮುಲು ಭರತ್ ರೆಡ್ಡಿ ಮೇಲೆ ನೇರ ಆರೋಪ ಮಾಡಿದ್ದು ಭರತ್ ರೆಡ್ಡಿಯೇ ಗನ್ಮ್ಯಾನ್ಗೆ ಪ್ರಚೋದಿಸಿ ಶೂಟೌಟ್ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪ್ರಕರಣದ ಮೂಲ ಆರೋಪಿ ಸತೀಶ್ ರೆಡ್ಡಿ ಇನ್ನೂ ಬಂಧನವಾಗಿಲ್ಲ. ಸರ್ಕಾರವೇ ರಾಜಾತಿಥ್ಯ ಕೊಟ್ಟಿದೆ ಅಂತ ಕಿಡಿಕಾರಿದ್ದಾರೆ. ಈ ಪ್ರಮುಖವಾದಂಥ ಆರೋಪಿಯಾದಂಥ ಸತೀಶ್ ರೆಡ್ಡಿ ಅವರು ಬೆಂಗಳೂರದಲ್ಲಿಟ್ಟು ರಾಜ್ಯಾತಿಥ್ಯವನ್ನು ಕೊಡ್ತಾ ಇದ್ದಾರೆ, ಎಲ್ಲ ಫೆಸಿಲಿಟೇಟ್ ಕೊಡ್ತಾ ಇದ್ದಾರೆ. ಅವ್ರನ್ನ ಇವತ್ತು ಸತೀಶ್ ರೆಡ್ಡಿ ಅವ್ರನ್ನ ಕೇವಲ ಅವನು ಈ ಗಲಭೆಗೆ ಪ್ರಮುಖ ಆರೋಪಿ, ಅವರಿಂದನೇ ಸಾಕಷ್ಟು ಗುಂಡುಗಳು ಹಾರಿದವ. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಗುಂಡು ಹಾರಿಸಿದಾರ, ಮತ್ತು ಅಲ್ಲಿಂದ ಭಾಳಷ್ಟು ತ್ರಾಸಾಗಿದೆ, ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಅಂತ ಹೇಳಿದ ನಂತರ ಕೂಡ ನಾರಾ ಭರತ್ ರೆಡ್ಡಿ ಗುಂಪಾಗಿ ಕರ್ಕೊಂಡ್ಬಂದು ಗನ್ಮ್ಯಾನನ್ನು ಅವ್ರ ಗನ್ಮ್ಯಾನ್ನಿಂದನೇ ರಾಜಶೇಖರ್ ಅವ್ರನ್ನ ಶೂಟ್ ಮಾಡಿದ ನಂತರ ಕೂಡ ಇವತ್ತು ಅವ್ರನ್ನ ಎಲ್ಲಿ ಅರೆಸ್ಟ್ ಮಾಡ್ತಾರೆ ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ಅವ್ರು ಏನಂದರೆ MLA ಅವ್ರನ್ನ ಅರೆಸ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣದಿಂದ ಇಲ್ಲಿ ತನಕ ಆಗಿದೆ, ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ಆ ಸತೀಶ್ ರೆಡ್ಡಿ ಅನ್ನೋವಂಥವ್ರನ್ನ ಇವತ್ತು ರಾಜ್ಯಾತಿಥ್ಯವನ್ನು ಕೊಟ್ಟು ಅವ್ರನ್ನ ಪುನಃ ಬೆಂಗಳೂರದಲ್ಲಿಟ್ಟು ಎಲ್ಲ ಫೆಸಿಲಿಟೇಟ್ ಮಾಡೋಂಥ ಕೆಲಸ ಕೂಡ ಆಗ್ತಾ ಇದೆ. ಬಳ್ಳಾರಿ ಬ್ಯಾನರ್ ಗಲಭೆ ಕೇಸ್ನಲ್ಲಿ IG ತಲೆದಂಡ. ಬಳ್ಳಾರಿ ವಲಯಕ್ಕೆ IG ಆಗಿ ಹರ್ಷ ಗುಪ್ತಾ ನೇಮಕ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆಯ ವೇಳೆ ನಡೆದಂತಹ ಶೂಟೌಟ್ ಪ್ರಕರಣದಲ್ಲಿ SP ಪವನ್ ಬಳಿಕ IG ತಲೆದಂಡವಾಗಿದೆ. ಬಳ್ಳಾರಿ ವಲಯಕ್ಕೆ ನೂತನ IG ಹಾಗೂ SP ನೇಮಕವಾಗಿದೆ. IGP ವರ್ತಿಕಾ ಕಠಿಯಾರ್ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದ್ದು ಬಳ್ಳಾರಿ ರೇಂಜ್ಗೆ IG ಆಗಿ ಹರ್ಷ ಗುಪ್ತಾ ನೇಮಕವಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಗೆ ನೂತನ SP ಆಗಿ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ನೇಮಕ ಮಾಡಿ ಸರ್ಕಾರ ಆದೇಶಿಸಿದೆ. ಪ್ರಕರಣ ಮುಚ್ಚಿ ಹಾಕುವ ಯತ್ನ, HDK ಕಿಡಿ. ಬಳ್ಳಾರಿ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಬೆಂಬಲಿಸಿದ DCM DKಶಿ ನಡೆ ಖಂಡಿಸಿದ್ದಾರೆ. ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಯತ್ನ ಆಗ್ತಿದೆ ಅಂತ ಆರೋಪಿಸಿದ್ದು, ಇನ್ನು DK ಬಳ್ಳಾರಿ ಭೇಟಿಗೂ HDK ಟೀಕಿಸಿದ್ದಾರೆ. ಕಾನೂನನ್ನ ಅವ್ರ ಕೈಗೆ ತಗೊಂಡು ಪೊಲೀಸ್ನವರನ್ನ ನಿಷ್ಕ್ರಿಯ ಮಾಡಿ ಇವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಈಗ ಅಸೂಯೆ, ಸಣ್ಣ ಗಲಾಟೆ, ಅದು ಬ್ಯಾನರ್ ಗಲಾಟೆ, ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟು ಬರೋಕ್ಕೆ ಪಾಪ DK ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡೋಕ್ಕೆ ಹೋಗಿದ್ದರು. ನೆನ್ನೆ ನಾನು ಹೋಗಿಲ್ವಂತಿನ್ನು. ಇವತ್ತಿನ ಈ ಒಂದು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸತ್ಯಾಂಶ ತರಬೇಕಾಗಿಲ್ಲ. ಕೂತಿದ್ದ ಜಾಗದಲ್ಲಿ ಇವತ್ತು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಎಲ್ಲ ರೀತಿಯ ವಾತಾವರಣ ಇದೆ ಇವತ್ತು. ಇನ್ನು ಗಲಭೆ ಪ್ರಕರಣದಲ್ಲಿ PWD ಅಧಿಕಾರಿಗಳ ಎಂಟ್ರಿ ಆಗಿದೆ. ಘಟನೆ ನಡೆದ ರಸ್ತೆಯ ಅಗಲ ಮತ್ತು ಉದ್ದದ ಕುರಿತು ತಾಂತ್ರಿಕ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ರಸ್ತೆಯಲ್ಲಿ ಬ್ಯಾನರ್ ಅಳವಡಿಕೆ ಕಾನೂನಿನ ವ್ಯಾಪ್ತಿಯಲ್ಲಿದೆಯಾ, ಬ್ಯಾನರ್ ಅಳವಡಿಕೆಯ ವೇಳೆ PWD ನಿಯಮ ಉಲ್ಲಂಘನೆಯಾಗಿದೆಯಾ ಅನ್ನೋದರ ಪರಿಶೀಲನೆ ನಡೆಸಲಾಗ್ತಿದೆ. ಈ ಕುರಿತು ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.